ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು, ಸುಭಾಷಿತ. ಕಷ್ಟಗಳನ್ನು ಭೇಟಿಯಾದಾಗ ತಾಳ್ಮೆಗೆ ದಾರಿ ಸಿಗುತ್ತದೆ. ಅವಮಾನವನ್ನು ಭೇಟಿಯಾದಾಗ ನಿರ್ಣಯಗಳಿಗೆ ದಾರಿ ಸಿಗುತ್ತದೆ. ಸೋಲನ್ನು ಭೇಟಿಯಾದಾಗ ಗೆಲುವಿನ ದಾರಿ ಸಿಗುತ್ತದೆ. ಪರಮಾತ್ಮನನ್ನು ಭೇಟಿಯಾದಾಗ ಇಡೀ ಸೃಷ್ಟಿಯ ರಚನೆಯೇ ಜ್ಞಾನ ಸಿಗುತ್ತದೆ. ಅದು ಎಷ್ಟು ಚೆನ್ನಾಗಿದೆ ನೋಡಿ, ಭಾಳ ಚೆನ್ನಾಗಿದೆ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಇವತ್ತು ಮಹಾಲಯ ಅಮಾವಾಸ್ಯೆ. ಅದರಿಂದ ಪಿತೃಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪಿತೃ ಅಂದರೆ ತಂದೆ ಎಂಬ ಅರ್ಥವಾದರೂ ಇಲ್ಲಿ ಪಿತೃ ಅಂದರೆ ತೀರಿಕೊಂಡ ನಮ್ಮ ಪೂರ್ವಜರು ಎಂದರ್ಥ. ತೀರಿಕೊಂಡ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಮುತ್ತಜ್ಜ, ಮುತ್ತಜ್ಜಿ ಎಲ್ಲರೂ ಪಿತೃಗಳೇ ಆಗಿರುತ್ತಾರೆ. ಅವರು ತೀರಿಕೊಂಡಾಗ ಸೂಕ್ತ ರೀತಿಯಲ್ಲಿ ಅಪರ ಕ್ರಿಯೆಗಳನ್ನು ಮಾಡಿ ಪಿಂಡದ ಮೂಲಕ ಅವರ ಆತ್ಮಗಳನ್ನು ಪಿತೃಲೋಕಕ್ಕೆ ಕಳುಹಿಸಿ ಕೊಟ್ಟಿರುತ್ತೇವೆ. ಪಿತೃಲೋಕ ಎಂಬುದು ಭೂಲೋಕ ಮತ್ತು ಭೂಲೋಕಗಳ ನಡುವೆ ಇರುವ ಒಂದು ಲೋಕವಾಗಿರುತ್ತದೆ. ತೀರಿ ಹೋದ 3 ತಲೆಮಾರಿನವ ನಮ್ಮ ಹಿರಿಯರು ಈ ಪಿತೃಲೋಕದಲ್ಲಿರುತ್ತಾರೆ. ಅದಕ್ಕೂ ಇಂದಿನವರು ಅವರವರ ಕರ್ಮಗಳಿಗೆ ಅನುಸಾರವಾಗಿ ಮೋಕ್ಷವನ್ನು, ಸ್ವರ್ಗಲೋಕವನ್ನು, ನರಕವನ್ನೋ ಅಥವಾ ಪುನರ್ಜನ್ಮವನ್ನೋ ಹೊಂದಿರುತ್ತಾರೆ. ಪಿತೃಗಳು ಮತ್ತು ಪಿತೃದೇವತೆಗಳು ಬೇರೆ ಬೇರೆ ಪಿತೃಲೋಕದಲ್ಲಿ ವಸು, ರುದ್ರ ಮತ್ತು ಆದಿತ್ಯರ ಪ್ರಮುಖ ಪಿತೃದೇವತೆಗಳಾಗಿರುತ್ತಾರೆ. ವಸುವು ನಮ್ಮ 1ನೇ ತಲೆಮಾರಿನ ಅಪ್ಪ ಅಮ್ಮಂದಿರು ಅಧಿಪತಿಯಾದರೆ, ರುದ್ರನು ನಮ್ಮ 2ನೇ ತಲೆಮಾರಿನ ಅಜ್ಜ ಅಜ್ಜಿಯಂದಿರು ಅಧಿಪತಿ ಮತ್ತು ಆದಿತ್ಯನು ನಮ್ಮ 3ನೇ ತಲೆಮಾರಿನ ಮುತ್ತಜ್ಜ ಮುತ್ತಜ್ಜಿಯರು ಅಧಿಪತಿಯಾಗಿರುತ್ತಾರೆ. ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಪಿತೃದೇವತೆಗಳು ಪಿತೃಲೋಕದ ದ್ವಾರವನ್ನು ತೆರೆದು ಆ 3 ತಲೆಮಾರಿನ ಪಿತೃಗಳಿಗೆ ಭೂಲೋಕಕ್ಕೆ ಮರಳಿ ಅವರವರ ಸಂತತಿಯವರನ್ನು ನೋಡಿ ಬರಲು ಅವಕಾಶ ಕಲ್ಪಿಸುತ್ತಾರೆ. ಹೀಗೆ 3 ತಲೆಮಾರಿನ ಪಿತೃಗಳು ಮರಳಿ ಅವರವರ ಮನೆಗಳಿಗೆ ಬರುವ ಪಿತೃವನ್ನು ಪಿತೃಪಕ್ಷ ಎನ್ನುತ್ತಾರೆ. ಇದೇ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಈ ಹಿಂದೆ ಒಮ್ಮ ದೇವತೆಗಳು ನಮ್ಮ ರಾಕ್ಷಸರ ನಡುವೆ ನಡೆದಂಥ ಒಂದು ಯುದ್ಧದಲ್ಲಿ ರಾಕ್ಷಸರು ಹಲವು ದೇವತೆಗಳನ್ನು ಹಾಗೂ ಋಷಿಗಳನ್ನು ಕೊಂದು ವಿನಾಶವನ್ನೇ ಉಂಟು ಮಾಡುತ್ತಿದ್ದರಂತೆ. ಹೀಗೆ ಮಹಾವಿನಾಶ ಉಂಟಾದ ಪಕ್ಷವಾದ್ದರಿಂದ ಇದನ್ನು ಮಹಾಲಯ ಪಕ್ಷ ಎಂತಲೂ ಕರೆಯುತ್ತೇವೆ. ಪಿತೃಪಕ್ಷದಲ್ಲಿ ಭೂಮಿಗೆ ಮರಳಿ ತಮ್ಮ ವಂಶಜರು ಮಾಡುವ ಶ್ರಾದ್ದ ಕರ್ಮಗಳ ಪಿಂಡಗಳನ್ನು ಸ್ವೀಕರಿಸಿ ತೃಪ್ತರಾದ ಪಿತೃಗಳು ಅವರನ್ನು ಯಾವ ರೀತಿ ಅರಸುತ್ತಾರೆ ಎಂಬುದನ್ನು ಈ ಶ್ಲೋಕವು ತಿಳಿಸುತ್ತದೆ. ಪಿತಾ ದದಾತಿ ಸತ್ಪುತ್ರಾನ್ ಗೋದಾನಾನಿ ಪಿತಾಮಹ ಧನವಾತ ಧನದಾತ ಭವೇತ್ ಸೋಪಿ ಯಸ್ತಸ್ಯ ಪ್ರಪಿತಾಮಹ ತದ್ಯಾಧಿ ಪುಲಮನ್ನಾದ್ಯಾಂ ತುದ್ಧಾಸ್ತೋ ಪ್ರಪಿತಾಮಹ ತೃಪ್ತ ಶ್ರದ್ಧೇನ ತೇ ಸರ್ವೇ ದತ್ವಾ ಪುತ್ರಸ್ಯ ವಾಂಛಿತಃ. ತಂದೆಯು ಉತ್ತಮ ಸಂತಾನವನ್ನು, ಅಜ್ಜನು ಗೋ ಸಂಪತ್ತನ್ನು, ಮುತ್ತಜ್ಜನು ಆಹಾರ ಧಾನ್ಯ ಮತ್ತು ಇತರ ಧನ ಸಂಪತ್ತುಗಳನ್ನು ನೀಡಿ ಪುತ್ರನ ಶ್ರೇಷ್ಠಾರ್ಥಗಳನ್ನು ನೆರವೇರಿಸಿ ಹರಿಸುತ್ತಾರೆ ಎಂಬುದು ಈ ಶ್ಲೋಕದ ತಾತ್ಪರ್ಯವಾಗಿದೆ. ಆದ್ದರಿಂದ ತಂದೆಯನ್ನು ಕಳೆದುಕೊಂಡವರೆಲ್ಲರೂ ವರ್ಷಂಪ್ರತಿ ಶ್ರಾದ್ದಗಳನ್ನು ಮಾಡಿದ್ದರೂ ಕೂಡ ಪಿತೃಪಕ್ಷದಲ್ಲಿ ಪುನಃ ಪ್ರತಿದಿನವೂ ಗತಿಸಿ ಹೋದ ತಮ್ಮ ಪಿತೃಗಳಿಗೆ ಶ್ರಾದ್ದದ ಮೂಲಕ ಪಿಂಡ ಪ್ರದಾನ ಮಾಡಬೇಕು. ಅದು ಸಾಧ್ಯವಾಗದೇ ಹೋದರೆ ಕನಿಷ್ಠ 1 ದಿನವಾದರೂ ಪಿಂಡ ಪ್ರದಾನ ಮಾಡಬೇಕು ಎಂದು ಗ್ರಂಥಗಳಲ್ಲಿ ತಿಳಿಸಿದೆ. ನಮ್ಮ ಭೂಮಿಯಲ್ಲಿ 24 ಗಂಟೆಗಳಲ್ಲಿ 1 ದಿನವಾದರೂ ಪಿತೃಲೋಕದ 15 ದಿನ ಹಗಲು ಮತ್ತು 15 ದಿನ ರಾತ್ರಿ ಇರುವ ಒಂದು ದಿನವಂತೆ. ಕೃಷ್ಣ ಪಕ್ಷದ ಅಷ್ಟಮಿಯಿಂದ ಶುಕ್ಲ ಪಕ್ಷದ ಅಷ್ಟಮಿಯವರೆಗೆ ಅಲ್ಲಿ ಹಗಲು ಆಗಿದ್ದು, ಶುಕ್ಲ ಪಕ್ಷದ ಅಷ್ಟಮಿಯಿಂದ ಕೃಷ್ಣ ಪಕ್ಷದ ಅಷ್ಟಮಿಯವರೆಗೆ ಅಲ್ಲಿ ರಾತ್ರಿಯಂತೆ. ಅದರ ಪ್ರಕಾರ ನಮ್ಮ ಅಮಾವಾಸ್ಯೆಯ ದಿನವು ಅಲ್ಲಿ ನಡೆದು ಮಧ್ಯಾಹ್ನದ ಊಟ ಸಮಯವಾಗಿರುತ್ತದೆ. ಹೀಗಾಗಿ ಮಹಾಲಯ ಅಮಾವಾಸ್ಯೆಯ ದಿನದಂದೇ ಪಿತೃಗಳೇ ಶ್ರಾದ್ದ ಮಾಡುವುದು ಸೂಕ್ತವೆಂದು ಹೇಳಲಾಗುತ್ತದೆ. ಪಿತೃಪಕ್ಷದಲ್ಲಿ ಪಿತೃಗಳು ಅತ್ಯಂತ ತಮ್ಮ ಮನೆಗಳಿಗೆ ಯಾವುದೇ ರೂಪದಲ್ಲಿಯೂ ಬರಬಹುದು. ಹೀಗಾಗಿ ಪಿತೃಪಕ್ಷಗಳು ಮನೆಗೆ ಬರುವ ಎಲ್ಲ ಮನುಷ್ಯರು ಮತ್ತು ಪಶು ಪಕ್ಷಿಗಳನ್ನು ಗೌರವಿಸಿ ಆಹಾರವನ್ನು ನೀಡಿ ಕಳುಹಿಸಬೇಕು ಎಂದು ಶಾಸ್ತ್ರದಲ್ಲಿ ತಿಳಿಸಿದೆ. ಇಂದೊಮ್ಮೆ ಯಮನು ಕಾಗೆಯ ರೂಪದ ತಳೆದು ಬರುತ್ತಾನೆ. ಹೀಗೆ ಪ್ರಾಣಿ ಪಕ್ಷಿಗಳ ರೂಪದಿಂದ ಬಂದ ದೇವತೆಗಳು ತದನಂತರ ಆ ಪ್ರಾಣಿಗಳಿಗೆ ಒಂದೊಂದು ವರ ನೀಡುತ್ತಾರೆ. ಅದರಂತೆ ಯಮನು ಭೂಲೋಕದಲ್ಲಿ ಮನುಷ್ಯರು ಮಾಡುವ ಶ್ರಾದ್ದ ಪಿಂಡಗಳನ್ನು ಕಾಗೆಗಳು ಸ್ವೀಕರಿಸಿದಾಗ ಮಾತ್ರ ನನ್ನ ಲೋಕದಲ್ಲಿರುವ ಪಿತೃಗಳಿಗೆ ಅದರಿಂದ ತೃಪ್ತಿ ಉಂಟಾಗಲಿ ಎಂದು ವರವನ್ನು ನೀಡುತ್ತಾನೆ. ಆ ಕಾರಣದಿಂದ ಈಗಲೂ ಕೂಡ ಶ್ರಾದ್ದ ಮಾಡಿದ ಕಾಗೆಗಳಿಗೆ ಮೊದಲು ಕಾಕಬಲಿ ಅಂದರೆ ಅದನ್ನವನ್ನು ಪೂಜಿಸುತ್ತಾರೆ. ಗೊತ್ತಾಯ್ತಾ? ಅದರಿಂದ ನಾವು ಯಾವುದೇ ಆದ್ರೂ ಪಿತೃಪಕ್ಷದಲ್ಲಿ ನಾವು ಪಿತೃಗಳಿಗೆ ನಾವು ಕೊಡೋ ನಾವಿನ್ನೇನು ಮಾಡ್ತೀವಲ್ಲಿ, ಎಳ್ಳು ತೊಗೊತೀವಿ, ಎಳ್ಳು ತೊಗೊಂಡು ಬಿಡ್ತೀವಿ ಅಲ್ವಾ? ಎಳ್ಳು ನೀರು ಬಿಡೋದು, ಇನ್ನೇನು ಅವ್ರಿಗೋಸ್ಕರ ನಾವು ಮಾಡಲ್ಲ. ಅದರಿಂದ ಅದನ್ನಾದರೂ ನಾವು ಮರೆಯದೇನೆ ಪಿತೃಗಳಿಗೆ ನಮ್ಮ
ಈ ಪಿತೃಪದಲ್ಲಿ ಅಮಾವಾಸ್ಯೆ ದಿನ ಮಾಡೋಣ. ಎಲ್ಲರೂ ಮಾಡಿ. ಇವಾಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 21/9/2025 ಭಾನುವಾರ. ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಭಾದ್ರಪದ ಮಾಸ, ವರ್ಷ ಋತು ಕೃಷ್ಣಪಕ್ಷ, ತಿಥಿ ಅಮಾವಾಸ್ಯೆ, ರಾತ್ರಿ 11:55, ನಕ್ಷತ್ರ ಪುಬ್ಬ, ಬೆಳಿಗ್ಗೆ 9:39, ಮಳೆ ಉತ್ತರಾಭಾದ್ರ 3ನೇ ಪಾದ. ಮಹಾಲಯ ಅಮಾವಾಸ್ಯೆ ಇವತ್ತು ರಾತ್ರಿ 4:40. ಇದು ರಾಹುಕಾಲ 4:49ರಿಂದ 6:20, ಗುಳಿಕ ಕಾಲ 3:18ರಿಂದ 4:49, ಯಮಗಂಟ ಕಾಲ 12:16ರಿಂದ 1:47. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು, ವಾರ್ಷಿಕೋತ್ಸವ ಆಚರಿಸುತ್ತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಕೂಡ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.